ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಬಿಜೆಪಿ ಮಹಿಳಾ ಮೋರ್ಚಾ ಹಾಗೂ ಎಸ್ಡಿಪಿಐ ಸಂಘಟನೆಯ ಕಾರ್ಯಕರ್ತರು ಗದಗ ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ನಿರ್ಮಲಾ ಸೇರಿದಂತೆ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಲ್ಲ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ಯಾವುದೇ ರೀತಿ ಸಂರಕ್ಷಣೆ ಕೊಡಕ್ಕೆ ಆಗ್ತಿಲ್ಲ. ಇವ್ರು ಏನು ಜಾರಿಗೊಳಿಸಿದಾರ ಗ್ಯಾರಂಟಿಗಳು, 5 ಗ್ಯಾರಂಟಿಗಳು, ಅದರ ಹಿನ್ನೆಲೆ 6ನೇ ಗ್ಯಾರಂಟಿ ಅಂದ್ರೆ ಮಹಿಳೆಯರ ಅಸಂರಕ್ಷಣೆ, ಅವ್ರಿಗೆ ಸಂರಕ್ಷಣೆ ಸಂಪೂರ್ಣ ಶೂನ್ಯ. ಅದರಲ್ಲಿ ಇವರು ನಿಪುಣತೆ ಹೊಂದಿದ್ದಾರೆ. ಯಾಕಂತಂದ್ರೆ ಕಳೆದ ಇವರು ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಸರ್ಕಾರ ಯಾವತ್ತಲಿದ್ದ ಆಡಳಿತ ಒಳಗೆ ಬಂದೈತಿ, ಯಾವತ್ತಲಿದ್ದ ಇವತ್ತಿನವರೆಗೆ ಬೆಳಗಾವಿಯ ಒಂದು ದಲಿತ ಮಹಿಳೆ ಆಕೆನ ವಿವಸ್ತ್ರಗೊಳಿಸಿ ಕರೆಂಟಿನ ಕಂಬಕ್ಕೆ ಕಟ್ಟಿ ಅವರು ಆಕೆನ ಮೇಲೆ ಅತ್ಯಾಚಾರ ಎಸಗಿದಂಥದ್ದು ಆಗಿರಬಹುದು. ಕೊಡಗು ಜಿಲ್ಲೆ SSLC ವಿದ್ಯಾರ್ಥಿನಿ ಆಕೆ ರುಂಡವನ್ನು ಕತ್ತರಿಸಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ, ಆ ಒಂದು ಕೃತ್ಯ ಆಗಿರಬಹುದು. ಮೊನ್ನೆ ತಾನೇ BVB ಕಾಲೇಜ್ ಹುಬ್ಬಳ್ಳಿಯ ನೇಹಾ ಹಿರೇಮಠ ಎಂಬ ವಿದ್ಯಾರ್ಥಿನಿ ಆಕೆಗೆ ಕಾಲೇಜ್ ಕ್ಯಾಂಪಸ್ನಲ್ಲಿಯೇ ಬರ್ಬರವಾಗಿ ಕೊಂದಿದ್ದಾರೆ. ಆ ಒಂದು ಅಮಾನವೀಯ ಕೃತ್ಯ ಆಗಿರ್ಬೋದು. ಮತ್ತು ಅದು ಆ ಒಂದು ಕೃತ್ಯದ ಏನೈತಿ ದುಃಖ ಇನ್ನೂ ಮರೆಯೋಕ್ಕಾಗಿಲ್ಲ, ಇನ್ನೂ ಅದರ ಬೆಂಕಿ ಶಾಂತವಾಗಿಲ್ಲ. ಅಷ್ಟರೊಳಗೇನೆ ಹುಬ್ಬಳ್ಳಿಯ ಇನ್ನೋರ್ವ ಅಂಜಲಿ ಅಂಬಿಗೇರಿ ಎಂಬ ಯುವತಿಗೆ ಮನೆಗೆ ನುಗ್ಗಿ ಚಾಕುವಿನಿಂದ ಇರಿದು ಆಕೆಯನ್ನು ಕೂಡ ಬರ್ಬರವಾಗಿ ಕೊಲೆ ಮಾಡಿದ್ದಂಥದ್ದು ಎಲ್ಲ ನೋಡಿದರೆ ಕಾನೂನು ಏನು ಮಾಡ್ತಿದೆ, ಕರ್ನಾಟಕ ಸರ್ಕಾರ ಏನು ಮಾಡ್ತಿದೆ, ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ಇವರು ಕಾನೂನು ಮಂತ್ರಿಗಳಾಗಿದ್ದಾರೆ, H.K. ಪಾಟೀಲ್ ಅವ್ರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಏನು ಕಾಣಿಸ್ತಾನೆ ಇಲ್ವಾ? ಮಹಿಳೆಯರಿಗೆ ಏನು ಸಂರಕ್ಷಣೆ ಕೊಡೋದು ಅವ್ರ ಮನಸ್ಸಿಗೆ ಬರ್ತಾನೆ ಇಲ್ವಾ? ಯಾಕೆ ಮಹಿಳೆಯರಿಗೆ ಇಲ್ಲೇ ಸಂರಕ್ಷಣೆ ಇಲ್ಲ? ಒಂದು ಕೈಲಿ ನೀವು ಬಸ್ ಫ್ರೀ ಕೊಡ್ತೀರಾ, ಒಂದು ಕೈಲಿ ನೀವು 2,000 ರೂಪಾಯಿ ಕೊಡ್ತೀರಾ, ಇನ್ನೊಂದು ಕೈಲಿ ಅದೇ ಬಸ್ಸಲ್ಲಿ ಓಡಾಡಕ್ಕೆ ನಮಗೆ ಭಯ ಆಗ್ತಿದೆ. ಇವತ್ತು ನಮ್ಮ ಮನೆ ಹೆಣ್ಮಕ್ಳು ಕಾಲೇಜಿಗೆ ಓದಕ್ಕೆ ಹೋಗಿದ್ದಾರೆ ಅಂದರೆ ಸುರಕ್ಷಿತವಾಗಿ ಮನೆಗೆ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಭಯ ಪಾಲಕರ ಮನಸ್ಸಲ್ಲಿ, ಪೋಷಕರ ಮನಸ್ಸಲ್ಲಿ ಇದೆ. ಅದೇ ಇವ್ರಿಗೆ ಮಹಿಳೆಯರಿಗೆ ಸಂರಕ್ಷಣೆ ಕೊಡೋಕ್ಕಾಗಲಿಲ್ಲ ಅಂತಂದರೆ ಇವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರಬೇಕಂತೇಳಿ ನಾವು ಅವ್ರಿಗೆ ವಿನಂತಿಯನ್ನು ಮಾಡ್ಕೋತೇವೆ. ಯಾಕಂದರೆ ಇವತ್ತು ಪ್ರಜಾಪ್ರಭುತ್ವ, ಇದು ಪ್ರಜಾಪ್ರಭುತ್ವದ ಇಂಥ ಒಂದು 21ನೇ ಶತಮಾನದೊಳಗೆ ಮಹಿಳೆಯರ ಮೇಲೆ ಇಂಥ ರೀತಿ ದೌರ್ಜನ್ಯಗಳಾಗ್ತಿದ್ದಾವೆ ಅಂತಂದರೆ ಇವ್ರ ಸರ್ಕಾರ ನಿಷ್ಕ್ರಿಯ ಸರ್ಕಾರ. ಇವ್ರ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ. ಮಹಿಳೆಗೆ ಸಂರಕ್ಷಣೆ ಕೊಡೋಕೆ ಆಗದೆ ಇರುವಂಥ ಸರ್ಕಾರದ ಕೈಲೇ ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ನೀವು ನಿಮ್ಮ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ಕೊಟ್ಟು ತೆಳಗೆ ಬರಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ.